ನಮಸ್ಕಾರ, ನಾನು ಅಕ್ಷತಾ ಪರ್ಕಳದಿಂದ ಬರೋದು. ನನಗೆ ಆರಿ ಬಗ್ಗೆ ನಾಲೆಜ್ ಬಂದದ್ದಂದರೆ ಮದುವೆ ಟೈಮಲ್ಲಿ ನಾನು ಪ್ರೊಫೆಷ್ನಲ್ ಫೀಲ್ಡಲ್ಲಿ ಇರೋದ್ರಿಂದ ಸಾರಿ ಎಲ್ಲ ಅಷ್ಟು ಹಾಕ್ತಾ ಇರಲಿಲ್ಲ. ಮದುವೆ ಟೈಮಲ್ಲಿ ಬ್ಲೌಸಿಗೆಲ್ಲ ಡಿಸೈನ್ಸು ಟೇಲರ್ಸ್ ಎಲ್ಲ ತೋರಿಸಿದಾಗ ನನಗೆ ಆರಿ ಬಗ್ಗೆ ನಾಲೆಜ್ ಗೊತ್ತಾದದ್ದು. ಸೊ ಆ ಟೈಮಲ್ಲಿ ನನಗೆ ಕಾಸ್ಟ್ಲಿ ಅನ್ನಿಸ್ತು ತುಂಬ. ಹಾಗೆ ಮತ್ತು ನನ್ನದು ಒಂದು ಆರಿ ಮದುವೆ ಟೈಮಲ್ಲಿ ಹೊಲಿಸಿದ ಬ್ಲೌಸ್ ಸಹ ಬ್ರೇಕ್ ಆಯಿತು. ಇದನ್ನು ಹೇಗೆ ಸರಿ ಮಾಡಲಿಕ್ಕೆ ತುಂಬ ಕಡೆ ತಗೊಂಡು ಹೋದೆ, ಬಟ್ ಯಾರು ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಅದನ್ನು ಒಂದು ಕರೆಕ್ಟ್ ಮಾಡಿಕೊಡ್ಬೇಕು, ಇದನ್ನೊಂದು ಕಲಿಬೇಕು ಅನ್ನೋದೊಂದು ಇತ್ತು ತಲೆಯಲ್ಲಿ. ನಂತರ ನನಗೆ ಅನುಪಮ ಮೇಡಮ್ ಅವರು ಕ್ಲಾಸ್ ಗೊತ್ತಾದದ್ದು ಅಮ್ಮನಿಗೆ ಕಾರ್ಕಳದಲ್ಲಿ ಟೇಲರ್ ಒಬ್ಬರು ಹೇಳಿದರು, ಈ ಥರ ರಚನಾ ಡಿಸೈನರ್ ಅಂತ ಈ ಥರ ಕ್ಲಾಸಸ್ ಎಲ್ಲ ತಗೊಳ್ತಾರೆ, ನೀವು ಹೋಗಿ ಕಲಿಬೋದು ಅಂತ. ಅಮ್ಮನಿಗೂ ಸಹ ಕುಚ್ಚು ಕಲಿಬೇಕಂತ ಆಸೆ ಉಂಟು ಮೇಡಮ್ ಹತ್ರ, ಬಟ್ ಟೈಮ್ ಸೆಟ್ ಆಗ್ತಿಲ್ಲ. ಬಟ್ ನನಗೆ ಕಂಟಿನ್ಯೂಸ್ ಹೇಳ್ತಾ ಇದ್ರು ಅಮ್ಮ. ಹಾಗಾಗಿ ನಾನು ಸಾಧಾರಣ 1 ವರ್ಷದಿಂದ ರಚನಾ ಮೇಡಮ್ ಅವರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೇನೆ. ಬಟ್ ನನಗೆ ಪ್ರೊಫೆಷ್ನಲ್ ಫೀಲ್ಡಲ್ಲಿ ಇರೋದ್ರಿಂದ ಟೈಮಿಂಗ್ ಸೆಟ್ ಆಗ್ತಾ ಇರಲಿಲ್ಲ. ಮ್ಯಾಮ್ ತುಂಬ ನನಗೆ ಆನ್ಲೈನ್ ಕ್ಲಾಸಿಗೆ ಸಹ ಜಾಯ್ನ್ ಆಗಲಿಕ್ಕೆ ಹೇಳಿದರು, ಬಟ್ ನನಗೆ ಆಫ್ಲೈನಿಗೆ ಬಂದು ಕಲಿಬೇಕು ಹೇಳಿ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಆಫ್ಲೈನ್ ಕ್ಲಾಸಸ್ಗೆ ವೇಟ್ ಮಾಡ್ತಾ ಇದ್ದೆ. ಫೈನಲಿ ಒಂದು ಕ್ಲಾಸ್ ಮಿಸ್ ಆಯಿತು ನನಗೆ. ಫೆಬ್ರವರಿಲಿ ನಡೆದದ್ದು ನನಗೆ ಟೈಮಿಂಗ್ಸ್ ಕ್ಲಾಸಿಗೆ ನನಗೆ ಬರಲಿಕ್ಕಾಗಲಿಲ್ಲ. ನಂತರ ಫೈನಲಿ ನನಗೆ ಗೊತ್ತಾಯಿತು ಜುಲೈಯಲ್ಲಿ ಬ್ಯಾಚ್ ನಡೀತಾ ಇದೆ ಅಂತ. ಮೇಡಮ್ ಸಹ ಗೊತ್ತಾಯಿತು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದದ್ರಿಂದ. ಸೊ ನಾನು ಈ ಕ್ಲಾಸಿಗೆ ಬಂದು ಜಾಯ್ನ್ ಆದೆ. ಫಸ್ಟ್ ಡೇ ಮಾತ್ರ ನನಗೆ ಇದು ಕಲಿತೇನೋ ಇಲ್ವೋ ಅಂತ ಅನಿಸೋಗಿತ್ತು. ನೀಡಲ್ಲಿಂದ ನನಗೆ ದಾರ ಸಹ ಬರ್ತಾ ಇರಲಿಲ್ಲ. ಫಸ್ಟ್ ಡೇ ನಾನು ಥಿಂಕ್ ಮಾಡಿದ್ದು ಮತ್ತೆ ನನಗೆ ಆಗ್ತದೆ ಇಲ್ಲೋ ಅಂತ. ಬಟ್ 1 ವೀಕ್ ಮುಗಿಯೋದ್ರೊಳಗೆ 4 ಡೈರೆಕ್ಷನ್ ಕೆಲವೊಂದು ಸ್ಟಿಚಸ್ ಎಲ್ಲ ಕೈಗೆ ಕೂತಿತ್ತು. ಮತ್ತೆ ಕಾನ್ಫಿಡೆನ್ಸ್ ಬಂತು. ಮೇಡಮ್ ಸಹ ತುಂಬ ಮೋಟಿವೇಟ್ ಮಾಡಿದ್ರು. ಅವ್ರು ಮೊದಲೇ ಹೇಳ್ತಾರೆ ಫಸ್ಟ್ 1 ವೀಕ್ ನಂಬಿ ಮಾತ್ರ ಬರಬೇಡಿ ಅಂತ. ಹಾಗಾಗಿ ಕೊನೆಗೆ ಕಲಿತಾ ಎಲ್ಲ ರೂಢಿ ಆಯಿತು. ಮೇಡಮ್ ಚಂದ ಮಾಡಿ ಕಲಿಸ್ಕೊಡ್ತಾರೆ, ಒಂದು ಚೂರು ಬೈಯೋದಿಲ್ಲ ಮತ್ತು ಮೋಟಿವೇಟ್ ಮಾಡ್ತಾರೆ. ನಾನು ಕೆಲವೊಂದು ಕ್ಲಾಸಸ್ ನನಗೆ ಮಿಸ್ ಆಯಿತು, ಕೆಲವೊಂದು ಸಲ ಬಂದು ನಾನು ಹೋದೆ, ಕೆಲವೊಂದು ಮೀಟಿಂಗ್ಸ್ ಇತ್ತು ಅಂತ. ಬಟ್ ಅವೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಯಾವುದೇ ರೀತಿ ಅಂದರೆ ಕ್ಲಾಸ್ ಮಿಸ್ ಆದರೂ ಸಹ ಕ್ಲಾಸಲ್ಲಿ ಏನು ಕಲ್ತಿದ್ದೀವಿ ಅಂತ ಅದರ ವೀಡಿಯೋಸ್ ಸಹ ಕಳಿಸ್ಕೊಡ್ತಾರೆ. ನಾನು ಕೆಲವೊಂದು ಸ್ಟಿಚ್ ವೀಡಿಯೋ ನೋಡಿ ಸಹ ಕಲಿತು ಕ್ಲಾಸಿಗೆ ಎಲ್ಲರ ಜೊತೆ ನಾನು ಅದೇ ಲೈನಿಗೆ ಬಂದದ್ದು ಸಹ ಉಂಟು. ಸೊ ನಾನು ಹೇಳೋದೇನೆಂದರೆ ಯಾರಿಗಾದರೂ ಕಲಿಬೇಕು ಮತ್ತು ಏನಾದರೂ ಒಂದು ಸ್ಕಿಲ್ ಅಪ್ಗ್ರೇಡೇಷನ್ ಮಾಡಬೇಕು ಅಂದರೆ ಇದು ಒಂದು ಒಳ್ಳೆ ಅಪರ್ಚುನಿಟಿ. ಮೇಡಮ್ ಒಳ್ಳೆ ಮಾಡಿ ಕಲಿಸ್ತಾರೆ. ಮತ್ತು ನನಗೆ ಇನ್ನೊಂದು ಬೆನಿಫಿಟ್ ಆದದ್ದೇನೆಂದರೆ 11 ಜನ ನನಗೆ ಫ್ರೆಂಡ್ಸ್ ಸಿಕ್ಕಿದ್ರು. ನನಗೆ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಟ್ಯಾಚ್ಮೆಂಟ್ ಸ್ವಲ್ಪ ತಪ್ಪಿ ಹೋಗಿತ್ತು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಇರ್ತೇವೆ, ಬಟ್ ರೆಗ್ಯುಲರ್ ಬೇಸಿಸ್ ಮೇಲೆ ಇಲ್ಲ. 1 ತಿಂಗಳಲ್ಲಿ 11 ಜನ ಫ್ರೆಂಡ್ಸ್ ಹೇಗೆ ನಾವು ಅಟ್ಯಾಚ್ ಆಗಿದ್ದೇವೆ ಅಂದರೆ, ಈಗ ಹೇಗೆ ಕ್ಲಾಸ್ ಮುಗಿದ ತಕ್ಷಣ ಹೇಗೆ ಮತ್ತೆ ಸಿಗೋದು, ಎಲ್ಲೆಲ್ಲಿ ಹೋಗೋದು, ಹೇಗೆ ಬ್ಲೌಸ್ ಎಲ್ಲ ಡಿಸೈನ್ಸ್ ಎಲ್ಲ ಶೇರ್ ಮಾಡಿ ಕಲಿಯೋದು. ಸೊ ಇವೆಲ್ಲ ಪ್ಲ್ಯಾನ್ಸ್ ಮಾಡ್ತಾ ಇದ್ದೇವೆ. ಅದೊಂದು ನನಗೆ ತುಂಬ ಖುಷಿಯಾದದ್ದು. ಸೊ ನಾನು ಇದು ಕಲೀಲಿಕ್ಕೆ ನನಗೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿದ್ದವರು ಅಮ್ಮ ಮತ್ತು ನನ್ನ ಗಂಡ. ಸೊ ಐ ಥ್ಯಾಂಕ್ ದೆಮ್ ಆ್ಯಂಡ್ ಐ ವಾಂಟ್ ಎವ್ರಿ ಒನ್ ಟು ಜಾಯಿನ್ ರಚನಾ ಮ್ಯಾಮ್ಸ್ ಕ್ಲಾಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಯಾನು ನಮ್ರತ ಬಂದು ಕಟ್ ಮಾಡಿಡ್ದು ಯಾನು ರಚನಾ ಮ್ಯಾಮ್ನ ಆಫ್ಲೈನ್ ಕ್ಲಾಸ್ದ ಉಡುಪಿದ ಸ್ಟೂಡೆಂಟ್. ಯಾನು ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಮಾಡಿದೆ ಅದು 3 ಇಯರ್ಸ್ದ. ಇಂಕ್ ಆ್ಯಕ್ಚುಲಿ ಆರಿ ವರ್ಕ್ ಇಂಟ್ರೆಸ್ಟ್ ಇತ್ತು ಕಲ್ಪೊಡು ಬಂದು. ಇಂಕ್ ಎಂಬ್ರಾಯ್ಡ್ರಿ ತಂತ ನಾಲೆಜ್ ಇತ್ತಂಡು, ಬಟ್ ಟ್ರೇಸಿಂಗ್ ಕಾಸ್ಟಿಂಗ್ ಅವು ಪೂರ ಗೊತ್ತಿದ್ದದ್ದು. ಸೊ ಯಾನು ಎನ್ನ ರಿಲೇಟಿವ್ಸ್ನ ವಾಟ್ಸಪ್ ಐ ಡಿ ಇಡ್ದು ಇಂಕ್ ಮೇरा ನಂಬರ್ ತಿಕ್ಕೊಂಡು. ಸೊ ಮೇರೆ ಕಾಲ್ ಮಲ್ತೀನಿ ಬಂಡೆ ಉಡುಪಿಡೇನ ಆಫ್ಲೈನ್ ಕ್ಲಾಸಸ್ ಆವೊಂದುಂಡು ಬಲ್ಲೆ ಜಾಯಿನ್ ಆಗಲಿ ಬಂದು. ಸೊ ಯಾನ ಬತ್ತದ ಮೂಲ ಜಾಯಿನ್ ಆಯೆ ಇತ್ತ ಒಂದೇನ ಫಸ್ಟ್ ಡಿಸೈನ್ ಎಂಬ್ರಾಯ್ಡ್ರಿದ ಮಲ್ದಿನಿ ಯಾನ ತೋ ಪರ್ಫೆಕ್ಟ್ ಬೈದಂಡು ಡಿಸೈನ್ ಪೂರ. ತೋ ಮ್ಯಾಮ್ ಎಡ್ಡೆ ಮಲ್ತು ಕಲ್ಪ ಒಂದಲ್ಲೇರು, ಎಡ್ಡೆ ಮಲ್ತು ಟೀಚ್ ಮಲ್ಪೇರು, ಮೋರಲ್ ಸಪೋರ್ಟ್ ಉಂಡರ್ನ ಮೋಟಿವೇಟ್ ಮಲ್ಪೇರು, ಅಪ್ರಿಷಿಯೇಷನ್ ಮಲ್ಪೇರು. ತೋ ಅವು ಪೂರ ಎಂಕಲೆ ಪ್ಲಸ್ ಪಾಯಿಂಟ್ ಅಂಚಾದ ಎಂಕುಲು ಡಿಸೈನ್ ಮಸ್ತ್ ಎಡ್ಡೆ ಮಲ್ತದ ಮಲ್ಪರೆ. ಆ್ಯಂಡ್ ಬೊಕ್ಕ ನಿಕಲೆ ಇಂಟ್ರೆಸ್ಟ್ ಇತ್ತು ಅರ್ನ ಕ್ಲಾಸಸ್ ಜಾಯಿನ್ ಆಗೋಲಿ ಪನ್ಪೆ ತೋ ಜಾಯಿನ್ ಆಗಿ. ನಿಮ್ಗೆ ಎಲ್ಲೆಲ್ಲ ಕಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಕಲೀಲಿಕ್ಕೆ ಸ್ಟಾರ್ಟಿಂಗ್ ಅಲ್ಲಿ? ಅದೇ ಹೇಳಿ. ನನಗೆ ಸ್ಯಾಟಿನ್ ಸ್ಟಿಚಸ್ ಅದೆಲ್ಲ ತುಂಬಾ ಕಷ್ಟ ಆಯ್ತು. ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯ್ತು ನನಗೆ ಮಾಡ್ಲಿಕ್ಕೆ. ಆದ್ರೆ ಮೋಟಿವೇಶನ್ ಇಂದ ಮ್ಯಾಮ್ ಅದು ನನಗೆ ಅದು ಪಾಸಿಬಲ್ ಆಯ್ತು. ಹಾರ್ಡ್ ವರ್ಕ್ ಮಾಡಿ. ನಿಮ್ಗೆ 2 ಸಣ್ಣ ಮಕ್ಕಳಿದಾರಲ್ಲ, ಮಧ್ಯದಲ್ಲಿ ಮಗಳಿಗೆ ಹುಷಾರಿಲ್ಲದೆ ಹೋಗಿತ್ತು, ಆದ್ರೂ ಬಂದು ಕಂಪ್ಲೀಟ್ ಮಾಡಿ. ಕಷ್ಟ ಇತ್ತು 1 ತಿಂಗಳು. ಅಂದ್ರೆ ಕಲಿಬೇಕಾದ್ರೆ 1 ತಿಂಗಳು ಇದಕ್ಕಾಗಿ ಡೆಡಿಕೇಟೆಡ್ ಇಟ್ಟು ಮಾಡ್ಬೇಕು, ಅದರ್ವೈಸ್ ಆಗೋದಿಲ್ಲ. ಡೆಡಿಕೇಶನ್ ಇದ್ರೆ ಇಟ್ಸ್ ಪಾಸಿಬಲ್. ಗ್ರೇಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ನಾನು ಅರಸಕಟ್ಟೆ ಅದು ಬರೋದಂದ್ರೆ ಎಂಕ 3 ಕ್ಲಾಸ್ ಉಂಡು ಗೊತ್ತಾ ನಿಮ್ಮ ಅಣ್ಣ ಎನ್ನ ಹಸ್ಬೆಂಡ್ ಅದು ಆರು ಇನ್ಫಾರ್ಮ್ ಆಲ್ದೆ 3 ಕ್ಲಾಸ್ ಉಂಡು ಬಂದು ಮುಖ ರಚನೆ ಮ್ಯಾಮ್ನ ನಂಬರ್ ಸಿಕ್ಕಂಡು ಆರೆ ಕಾಲ್ ಮಾಡಿದೆ ಮಾರ್ಚಿಡಿಂಚಿ ಕಾಲ್ ಮಂತೊಂದಿತ್ತೆ ಒಕ್ಕ ಇಂದೇಟ್ ಮೇಟ್ ಆಗಸ್ಟ್ ಕ್ಲಾಸ್ ಉಂಡು ಮೇಟ್ ಕ್ಲಾಸ್ ಉಂಡು ಅಂತ ಗೊತ್ತಾಂಡು ಫಸ್ಟ್ ಕ್ಲಾಸ್ ರಿಂಗ್ ಫ್ಯಾನ್ ರಿಂಗ್ ಈನಂದೇ ಗೊತ್ತಿತ್ತು ಚೆಂಕ ರಿಂಗ್ ತೂದು ಯೂಟ್ಯೂಬ್ಲ ದಾಲ ಸರ್ಚ್ ಮಲ್ದುಜಿ ದೇಕ್ ಬಂಡವೆನ್ ತೂದು ಎಂಕ್ ಕನ್ಫ್ಯೂಷನ್ ಆಪಿನಿ ಬೊರ್ಚಿ ಫಸ್ಟ್ ಮೂಲೆ ತೂದು ಕಲ್ಪಗ ಬಂದು ಯೂಟ್ಯೂಬ್ ದಾಲ ಸರ್ಚ್ಲ ಮಲ್ದಿಚ್ಚಿ ಮೊಕ್ಕ ಫಸ್ಟ್ ಡೇ ಬತ್ತೆ ಫಸ್ಟ್ ಡೇ ಪೂರ ಫ್ರೆಂಡ್ಸ್ ತರ ಪಾತ್ರೆ ಕುದರ್ ಪೂರ ಗೊತ್ತಾಂಡು ಕ್ಲಾಸ್ ಬರ್ತದೆ ನೀಡಲು ಎಂಚ ಗೆಪ್ಪೋಡು ಎಂಚ ನೂಲು ಬರ್ಕೊಂಡಂದು ಎಂಕೆ ಗೊತ್ತಾದ್ದಿ ಇಲ್ಲ ಹೋದು ಹೋಮ್ವರ್ಕ್ ಮಲ್ಪನಾಗೆಲ್ಲ ಕನ್ಫ್ಯೂಷನ್ ಅವಂತು ನೂಲು ಬರೋದು ಜಿದಾನಿ ಒಂದು ಒಕ್ಕ ಅಂತಂತೆ ಕಲಿತೆ ಇಲ್ಲ ವರ್ಕ್ ಇತ್ತು ಇಲ್ಲದ ಪೇಂಟಿಂಗ್ ಇಂಚಿ ಪೂರ ಪೇಂಟಿಂಗ್ ಮಲ್ತೊಂದಿತ್ತು ಇಲ್ಲದ ವರ್ಕ್ ಬುಡ್ದಿಲ್ಲ ಇಂಚಿದಿಂದ ಇಕ್ಕಲ ಲೈಕ್ ಮಲ್ತೊಂದಿಲ್ಲ ಇತ್ತೆ ಮಲ್ಲೆಜ್ಜಿ ಎನ್ನ ಮಟ್ಟಿಗೆ ಮಲ್ತೊಂದಿಲ್ಲ ಎನ್ನ ಬ್ಲೌಸನ ಏನು ಮಲ್ಪೇ ಬಂದೆಂಕ್ ಒಂದುಂಡು ಮಗ ಮ್ಯಾಮ್ ಏತೆ ಏನ ಪಂಡಲ ಎಂಕಲೆ ಏತ್ ಮಸ್ತ್ ಪೊರ್ಲುಡು ಕಲ್ಪವೇರು ಏತೆ ಡೌಟ್ ಇತ್ತನಲ್ಲ ಲಾಯ್ಕ್ ಮತ್ತು ಬಂದು ಕೊರ್ಪೇರು ನಮಕ್ ಸ್ಯಾಟಿಸ್ಫೈಡಾ ಓಕೆನಾ ಮಲ್ಪೊಲಿಯಾ ಮಲ್ಪೊಲಿ ಬೇತೆಕ್ಲ ಮಲ್ಕರ ಮಲ್ತು ಕೊರ್ಪಾರ ಧೈರ್ಯವತ್ತಂಡ ಧೈರ್ಯ ಉಂಡು ಓಕೆ ಮೇರ್ನಿಲ್ಲದ ಗೃಹ ಪ್ರವೇಶ ಸದ್ಯಡುಂಡು ಇಲ್ಲದ ಬೇಲೆಲ್ಲ ಮಲ್ತದು ಇಲ್ಲಡ್ಲ ಅಟಿಲ್ ಪೂರ ಮಲ್ತದು ಬರ್ಪಿನಾರು ದೂರಡ್ದು ಬರ್ಪಿನಿ ಮಧ್ಯಾಹ್ನ ಪೋದು ವನಸ್ ಮಲ್ಪನಾಗ 3 ಗಂಟೆ ಆಯ್ಕೊಂಡು ಇಂಚಿನ ಸ್ಟೂಡೆಂಟ್ಸ್ ರೇರ್ ತಿಕ್ಕುನ ಓಕೆ ಆಲ್ ದ ಬೆಸ್ಟ್ ಶುಭ ಓಕೆ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಚಿತ್ರಾಕ್ಷಿ ನಾನು ಕುಕ್ಕಿಕಟ್ಟೆಯಿಂದ ಬಂದಿದ್ದೇನೆ ನಿಮಗೆ ಇಲ್ಲಿ ಕ್ಲಾಸ್ ಉಂಟಂತ ಹೇಗೆ ಗೊತ್ತಾಯಿತು ಅಂದರೆ ಲಾಸ್ಟ್ ನನಗೆ ಅಂದರೆ ಇಲ್ಲಿ ಕ್ಲಾಸ್ ಇದ್ದದಂದರೆ ನಂದು ಮೊದಲು ಟೇಲರ್ ಒಬ್ಬರಿದ್ರು ನಮ್ಮದು ನೇಬರ್ ಓಕೆ ಅವ್ರು ಹೇಳಿ ಬಂದ್ರಿ ಅವರು ನನಗೆ ಒಂದು ಈ ಥರ ಶುಭಂ ಬಟನ್ ಹೌಸಲ್ಲಿ ಒಂದು ಕ್ಲಾಸ್ ಆಗ್ತಾ ಉಂಟು ರಚನಾ ಡಿಸೈನರ್ ಹಾಗೆ ಜಾಯ್ನ್ ಆಗೋದಾದರೆ ಒಂದು ಸೀಟ್ ಇದೆ ಹಾಗೆ ಜಾಯ್ನ್ ಆಗಿ ಅಂತ ಹೇಳಿದರು ಲಾಸ್ಟ್ ಇಯರ್ ನನಗೆ ನಿಮ್ಮ ನಂಬರ್ ನನಗೆ ಅವ್ರು ಕೊಟ್ಟಿದ್ದರು ಲಾಸ್ಟ್ ಇಯರ್ ನನಗೆ ಆಗಿರಲಿಲ್ಲ ಬರಲಿಕ್ಕೆ ಮತ್ತು ಲಾಸ್ಟ್ ಮೇಯಲ್ಲಿ ನನಗೆ ಮೇಡಮೇ ಕಾಲ್ ಮಾಡಿ ಹೇಳಿದ್ದು ಒಂದು ಸೀಟ್ ಖಾಲಿ ಇದೆ ಬಂದು ಜಾಯ್ನ್ ಆಗೋದಾದರೆ ಜಾಯ್ನ್ ಆಗಿ ಅಂತ ಬರುವಾಗ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನೀವು ಎಕ್ಸ್ಪೆಕ್ಟೇಷನ್ ಅಂದರೆ ನನಗೆ ಫಸ್ಟ್ ಇದು ಆರಿ ವರ್ಕ್ ಕಲಿಯೋದಂತ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ನಾನಂದರೆ ಫಸ್ಟ್ ಟೇಲರಿಂಗ್ ಕೊರೋನಾ ಟೈಮಲ್ಲಿ ಟೇಲರಿಂಗ್ ಕಲ್ತಿದ್ದೆ 6 ಮಂತ್ ಆದಮೇಲೆ ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಿದ್ದೆಯಾ ಹಾಗೆ ಇದು ಆರಿ ವರ್ಕ್ ಸ್ವಲ್ಪ ಇಂಟ್ರೆಸ್ಟ್ ಬಂತು ಫಸ್ಟ್ ಇದು ಕಸ್ಟಮರ್ ಬಂದಾಗ ಅವರಿಗೆ ನಾನೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ನಾನೇ ಕೊಡ್ಬೋದು ಸ್ವಲ್ಪ ಪ್ರಾಫಿಟ್ ಸ್ವಲ್ಪ ಅಂದರೆ ಇನ್ಕಮ್ ಬರ್ತದೆ ಸ್ವಲ್ಪ ಜಾಸ್ತಿ ಹಾಗೆ ಅಂತ ಫಸ್ಟ್ ವಾರ ಹೇಗೆ ಅನಿಸ್ತು ಫಸ್ಟ್ ವಾರ ತುಂಬ ಕಷ್ಟ ಆಗಿತ್ತು ಅಂದರೆ ಎಲ್ಲ ಚೈನ್ ಸ್ಟಿಚ್ ಎಲ್ಲ ಫಸ್ಟ್ ಏನು ಬೇಸಿಕ್ ಏನು ನನಗೆ ಗೊತ್ತಿರಲಿಲ್ಲ ಮತ್ತು ಸ್ವಲ್ಪ ಮೇಡಮ್ ಎಲ್ಲ ಹೆಲ್ಪ್ ಮಾಡಿದರು ಹೀಗೆ ಎಲ್ಲ ಆದರೂ ಮೇಡಮ್ ತುಂಬ ಮೋಟಿವೇಟ್ ಮಾಡ್ತಾರೆ ಅಂದರೆ ಮೇಡಮ್ ಎಷ್ಟು ಸಲ ಕೇಳಿದ್ರು ಅವ್ರು ಹೇಳಿಕೊಡ್ತಾರೆ ಕಸ್ಟಮರ್ ಆರ್ಡ್ರಿಂದ ಬಂದರೆ ತಗೊಳ್ಬೋದಾ ಧೈರ್ಯ ಬಂತ ಮಾಡ್ತೀರಾ ಸಿಂಪಲ್ ಡಿಸೈನ್ ಸ್ವಲ್ಪ ಮಾಡಿ ಕೊಡ್ಬೋದಾ ಅಂತ ಧೈರ್ಯ ಉಂಟು ಇಲ್ಲ ಕಷ್ಟದ ಬಂದರೆ ನನಗೆ ಕೇಳಿ ನಾನು ಹೆಲ್ಪ್ ಮಾಡ್ತೇನೆ ಏನು ಮಾಡ್ಬೋದಲ್ಲ ಧೈರ್ಯ ಬಂತಲ್ಲ ಟ್ರೇಸಿಂಗ್ ಎಲ್ಲ ಅರ್ಥ ಆಗಿದೆಲ್ಲ ಓಕೆ ಸರಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಸುಷ್ಮಿತಾ ನಾನು ಕುದಿಗಟ್ಟೆಯಿಂದ ಬರ್ತಾ ಇರೋದು ನಾನು ಆರಿ ಕಲಿಬೇಕಂತೇಳಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಹಸ್ಬೆಂಡ್ನ ಯಾವಾಗಲೂ ಕೇಳ್ತಾ ಇದ್ದೆ ಎಲ್ಲಿ ಕ್ಲಾಸ್ ಉಂಟು ಅಂತೇಳಿ ಮತ್ತು ಹಸ್ಬೆಂಡ್ ಅವರ ಕಲ್ಲಿಗೆ ಹತ್ರ ಕೇಳಿದಾಗ ಮಮತಕ್ಕ ಅಂತೇಳಿ ಅವ್ರು ನನಗೆ ಇಲ್ಲಿ ಕ್ಲಾಸ್ ಉಂಟು ಅಂತೇಳಿ ಬುಕ್ ಮಾಡಿ ಕೊಟ್ಟಿದ್ರು ಅವರು ಫಸ್ಟು ಬಂದಾಗ ಇದೆಂತ ನನ್ನ ಕೈಯಲ್ಲಿ ಆಗುತ್ತಾ ಅಂತ ನಾನು ಎಣಿಸ್ತಾ ಇದ್ದೆ ಕ್ಲಾಸ್ ಹೋಗ್ತಾ ಖುಷಿ ಆಯಿತು ನಾನು ಎಣಿಸಿದೆ ಅಟ್ಲೀಸ್ಟ್ ನನ್ನ ಬ್ಲೌಸ್ ಆದರೂ ನನಗೆ ಮಾಡ್ಕೊಳ್ಳೋಷ್ಟು ಕಲಿಬೇಕು ಅಂತೇಳಿ ಇತ್ತು ಎಷ್ಟು ಕಾನ್ಫಿಡೆನ್ಸ್ ಇದೆ ಹೇಳಿದ್ರೆ ನಾನು ಬೇರೆಯವ್ರ ಬ್ಲೌಸ್ ಸಹ ಮಾಡಿಕೊಡ್ಬೋದು ಅಂದರೆ ಆ ಲೆವೆಲ್ಗೆ ಮೇಡಮ್ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಡಿಸೈನರ್ ಆ್ಯಂಡ್ ಅನುಪಮ ಮ್ಯಾಮ್ ಇವರು ನಮ್ಮದು ಮೋಸ್ಟ್ ಡೆಡಿಕೇಟೆಡ್ ಸ್ಟೂಡೆಂಟ್ ಒಂದು ನಿಮಿಷ ಸಹ ವೇಸ್ಟ್ ಮಾಡೋದಿಲ್ಲ ಟೈಮ್ ಪಾಸ್ ಮಾಡೋದಿಲ್ಲ ಮಾತಾಡೋದಿಲ್ಲ ಸೈಲೆಂಟಾಗಿ ಅವರ ಕೆಲಸ ಮುಗಿಸಿ ನೀಟಾಗಿ ಎಲ್ರಿಗಿಂತ ಮೊದಲು ಬ್ಲೌಸ್ ಮುಗಿಸಿ ಸೆಕೆಂಡ್ ಬ್ಲೌಸ್ ಇವಾಗ ಮಾಡ್ತಾ ಇದ್ದಾರೆ ಸೊ ಮೋಸ್ಟ್ ಡೆಡಿಕೇಟೆಡ್ ಆ್ಯಂಡ್ ಸೈಲೆಂಟ್ ಗರ್ಲಿಂದ ಕ್ಲಾಸ್ ಆಯ್ತಾ ಇವರು ನಮಸ್ತೆ ನನ್ನ ಹೆಸರು ವಿದ್ಯಾ ಅಂತ ನಾನು 2ರಿಂದ ಬರ್ತಾ ಇರೋದು
ನನಗೆ ಇಲ್ಲಿ ಫಸ್ಟ್ ಕ್ಲಾಸ್ ಉಂಟಂದರೆ ನನಗೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡು ಒಂದು ಅವರ ಫ್ರೆಂಡ್ ಹತ್ರ ಕೇಳಿ ಅವರು ನನಗೆ ನಂಬರ್ ಕೊಟ್ಟು ಇಲ್ಲಿ ಜಾಯಿನ್ ಮಾಡಿಸಿದ್ರು. ಎಲ್ಲ ಅವರೇ ಮಾಡಿದ್ದು, ನಾನಿಲ್ಲಿ ಏನು ಬಂದು ಕೇಳಿ ಏನು ಮಾಡಲಿಲ್ಲ. ನಾನಿಲ್ಲಿ ಬರುವಾಗ ನನಗೆ ಫಸ್ಟಿಗೆ ಕಲಿತೇನೆ ಇಲ್ಲೋ ಅಂತ ನನಗೆ ಡೌಟ್ ಇತ್ತು. ಆರಿ ವರ್ಕ್ ತುಂಬ ಟಫ್ ಆಗ್ತಿತ್ತು, ಅಂದರೆ ನೀಡ್ಲಲ್ಲಿ ಮಾಡಲಿಕ್ಕೆಲ್ಲ ತುಂಬ ಕೈ ಸೂಜಿಯನ್ನು ತೆಗೆದಿದ್ದು. ಅಂದರೆ ಒಂದು ವಾರ ನನಗೆ ತುಂಬ ಸಫರ್ ಮಾಡಿದೆ, ನನಗೆ ಬರ್ತದೇ ಇಲ್ವ ಅಂತ. ನನಗೆ ಮತ್ತು ಸಣ್ಣ ಮಗು ಉಂಟು, ಒಂದು 2 ವರ್ಷ ಆಯಿತು. ಅದನ್ನು ಬಿಟ್ಟು ನಾನು ಕಲಿತೇನೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆದರೂ ಸಹ ಈಗ ಫೈನಲಿ ನಾನೀಗ ಒಂದು ಬ್ಲೌಸ್ ಮಾಡಿ ನನ್ನ ಬ್ಲೌಸ್ ನಾನೇ ಮಾಡ್ಕೊಳ್ಬೋದು ಅಂತ ಒಂದು ಅಷ್ಟರ ಮಟ್ಟಿಗೆ ನಾನು ಫಿಟ್ ಆಗಿದ್ದೇನೆ. ಮತ್ತು ಮ್ಯಾಮ್ ಸಹ ತುಂಬ ಒಳ್ಳೆ ಮೋಟಿವೇಶನ್ ಮಾಡ್ತಾರೆ. ಅವರಿಂದ ಕಲಿಯದಿದ್ದವರು ಸಹ ಕಲಿತಾರೆ, ಅಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ. ಆದ್ದರಿಂದ ನಾನೊಂದೀಗ 1ನೇ ಬ್ಲೌಸ್ ಕಂಪ್ಲೀಟ್ ಮಾಡಿದೆ, ಒಂದು ಸ್ವಲ್ಪ ಬಾಕಿ ಇದೆ, ಫಿನಿಶ್ ಆಗಲಿಲ್ಲ. ಅದು 2ನೇ ಬ್ಲೌಸ್ ಸ್ಟಾರ್ಟ್ ಮಾಡಿದ್ದೇನೆ. ಆದರೆ ನನಗೆ ತೊಂದರೆ ಇಲ್ಲ, ಕಸ್ಟಮರ್ ಸಹ ಕೇಳ್ತಾರೆ ಮಾಡಿಕೊಡ್ಬೋದಾ ಅಂತ, ಸ್ವಲ್ಪ ಟೈಮ್ ಕೊಡಿ ಮಾಡಿಕೊಡ್ಬೋದು ಅಂತ ಹೇಳಿ ಅವರನ್ನು ಕನ್ವಿನ್ಸ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಓಕೆ, ನಿಮಗೆ ಆರ್ಡರ್ಸ್ ಬಂತ? ಕಾಂಗ್ರಾಟ್ಸ್. ಓಕೆ, ಸೂಪರ್. ಓಕೆ, ನೀವು ಅಷ್ಟು ಸಣ್ಣ ಮಗುವನ್ನು ಬಿಟ್ಟು ಬಂದು ಕಲಿತು ಮತ್ತೆ ಪುನಃ ಮನೆಗೆ ಹೋಗಿ ಮಗುವನ್ನು ಸ್ವಲ್ಪ ನೋಡಿಕೊಂಡು ಎಡೆಯಲ್ಲಿ ಬ್ಲೌಸ್ ಎಂಬ್ರಾಯ್ಡರಿ ಮಾಡಿದ್ರಿ. ಗ್ರೇಟ್, ಐ ಅಪ್ರಿಷಿಯೇಟ್ ಯು. ಎಲ್ಲರಿಂದ ಅದು ಸಾಧ್ಯ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ತೆ ಮಾತಾಡಲ್ಲ, ನಾನು ರೇಣುಕಾ ಸತೀಶ್ ಕಾಪುರದು. ಎನ್ನ ಫ್ರೆಂಡ್ನ ದುಡ್ಡು ಕಾಂಟ್ಯಾಕ್ಟ್ ತಿಕ್ಕನಿಂಕ್. ಸೊ ಇಂಚಿ ಬರ್ತದೆ ಮರಲ ಜಾಪುಡು ಬೈದೆ ಪೂರೆಲ್ಲ ಮಲ್ಪೆ ಬಂದದ್ದು. ಬಟ್ ಮುಲ್ಪ ಫಸ್ಟ್ ವರ್ಕ್ ಕೊರ್ನಾಗನೇ ಇಂಕ ನೀಡಿಲ್ಸ್ ಅದೇ ಗೊತ್ತಿದ್ದೆ ಅಂತ ದಾದ ಅನ್ಕೊನು ಪೋಯೆ ಇಲ್ಲ. ಫಸ್ಟ್ ಹೋದು ಫಸ್ಟ್ ಹೋಮ್ ವರ್ಕ್ ಕೊಡ್ತಿದ್ದೇವೆ 4 ಲೈನ್ಸ್ ಮಲ್ತೊಂಬರಡು. ಬಟ್ ಇಂಕ ಮ್ಯಾಮ್ ಏತ್ ಮಲ್ತು ಕೊಡ್ತೇವೆ. ನಾನು ಆತ್ತೆಡೆ ರಿಟರ್ನ್ ಬರ್ತಿದ್ದೆ ಮಂದಾನಿ. ನೆಕ್ಸ್ಟ್ ಡೇ ದಾಲ ನಿರಂದ ಇಂಕ ಫುಲ್ ಸಪೋರ್ಟ್ ಕೊಡ್ದು ಮಲ್ಲಿಚ್ಚಿ ಯಾನ್ ಬಂದು ಗರ್ಫ ಅಂತ ಹೇಳಿ ಪಂಡದು ಇಂಕ ಫುಲ್ ಇಂಚ ಸೆಟ್ ದೆಪ್ಪುನು ಪೂರದ್ದು ಕೂಡ ರೀ ಎಗೇನ್ ಕಲ್ತಾಯಿರು ಖುಷಿ ಅಂಡಿಂಗ್ ಮಸ್ತ್. ಸೊ ಎಂಕ ನಾನು ಅವಂದು ಬಂದು ಮಸ್ತ್ ಮಂದಾನಿ ಏನು ಬರ್ಪುಗೆ ಏನದಾನೆ ಅಂದು ಮಸ್ತ್ ಮಂಟಿಡಿತ್ತು ನಿಂಗೆ ಅಂಚ ಬೊಕ್ಕ ಈಚೆ ಆಪುಂಡು ಒಂಜಿ ವಾರ ಮಸ್ತ್ ಕಷ್ಟ ಆಪುಂಡು. ಬಟ್ ಬೊಕ್ಕನ ಕಡೆಗೆ ಈಸಿ ಆಪುಂಡು ಮಸ್ತ್ ಸಪೋರ್ಟ್ ಮಾಡ್ತಾರೆ, ಮಸ್ತ್ ಖುಷಿ ಆಡಿಂಕ. ಒಂಜಿ ತಿಂಗಳು ಒಂಜಿ ಬ್ಯಾಕ್ ಡಿಸೈನ್ ಈವನ್ ಬ್ಯಾಕ್ ಡಿಸೈನ್ ಹಾಕೊಂಡು ಬ್ಯಾಕ್ ಡಿಸೈನ್ ತೂದು ಮಾತೆಲ್ಲ ಬಂಡೇರು ಯಾವಲ್ಲಿ ಈತ ಮಲ್ತದೀನಿ ಈತ ನೀಡಿಲ್ಸದೆ ಪರ ವರುಂದಿಚ್ಚಾಟ ಇವನ್ ನನ್ನ ಫೀಲ್ಡ್ ಆಯ್ತಂದು ಎಂಕ್ ಇವನ್ ಎತ್ತ ABCD ಆಗ ದಾಲ್ ಗೊತ್ತಿದ್ದೆ ಸ್ಟಾರ್ಟಿಂಗ್ ಅಂತ ಎಂಕ್ ದಾಲ ಗೊತ್ತಿದ್ದೀನಿ ಅಂತ ABCD ಒಂದು. ಬಟ್ ಬ್ಯಾಕ್ ವರ್ಕ್ ತೂಯಿದ್ರೆ ಎಂಕೆ ಖುಷಿ ಆಯ್ತು. ಮರಡಿ ಒಂಜಿ ಸ್ಟೂಡೆಂಟ್ ಅವ್ರನ್ನ ಪಂಡೇರು ಕಲ್ಲನ್ನು ಶಿಲೆಯಾಗಿಸಿದ್ವಿ ಇವನ್ ಅವು 100% ಇಂಕ್ಲೆ ಕಲ್ಲೇ ಆದಿತ್ತ ಇಂಕ್ಲೆ ದಾಲ ಗೊತ್ತಿದ್ದೆ. ಬಟ್ ಇತ್ತೆ ಒಂಜಿ ವರ್ಕ್ ಮಂತದಿಲ್ಲ ಪನ್ನಾಗ ಇವನ್ ಅಪ್ರಿಷಿಯೇಟ್ ಮಾಡ್ಕೊಡು ಮ್ಯಾಮ್ಗೆ. ಸೊ ನಾನು ನೆಕ್ಸ್ಟ್ ಇಯರ್ಗಳ ಜಾಯಿನ್ ಅವರಿಗಿತ್ತಂಡ ರಚನಾ ಡಿಸೈನರ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡ್ತಿಪ್ಪ. ಬೊಕ್ಕ ಮೂಲ ಉಡುಪಿಡ ಒಂದುಂಡು ಇತ್ತ ಬ್ಯಾಚ್. ನೆಕ್ಸ್ಟ್ ಮ್ಯಾಮ್ ಕಾಲ್ ಮಾಡ್ತದೆ ನಿಕ್ಲೆಗ ಆನ್ಲೈನ್ ಆಫ್ಲೈನ್ ರೆಡ್ಲ ಉಂಡು ಬ್ಯಾಚಸ್ ನಿಕ್ಲೆ ಬರೋಲಿ. ಓಕೆ, ರೇಣುಕಾ ಇರನೇನ ಅಪ್ರಿಷಿಯೇಟ್ ಮಲ್ಪೋಡು. ಇರ ಮೇಕಪ್ ಆರ್ಟಿಸ್ಟ್ ಆಂಡಲ ಈತ ಹಂಬಲ ಅದು ಮಂತೆರ್ನ ಮಧ್ಯೆ ಕೊಲ್ಲುದು ಎಡ್ಡೆಡ ಕಲ್ತು ಪೋಂದುಲ್ಲಾರೆ ಮಂತೆರೆ ಹೆಲ್ಪ್ ಮಲ್ತಾರೆ. ಫೋಟೋಸ್ ಮಲ್ಪಾರೆ, ವಿಡಿಯೋಸ್ ಮಲ್ಪಾರೆ, ಎನ್ಕರೇಜ್ ಮಲ್ತಂದು ಈರ್ ಬತ್ತಿನೆಡ್ದವರು ಈ ಕ್ಲಾಸ್ ಇತ್ತು ಜಾಲಿ ಆ್ಯಂಡ್ ಇಜಿಡೇನ ಕ್ಲಾಸಸ್ ಪೂರ ಸೀರಿಯಸ್ ಇಪ್ಪುಂಡೆ ಅಪ್ಪಲ್ಲ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಲರ್ನಿಂಗ್ ಫನ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ನಾನು ಶರ್ಮಿಳಾ, ನಿಟ್ಟೂರಿಂದ ಬರ್ತಿರೋದು. ನನಗೆ ಅರಿ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಎಲ್ಲಿ ಹೇಗೆ ಕಲಿಸ್ತಾರೆ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಒಂದಿನ ನಾನು ಇಲ್ಲಿ ಶುಭಾಮಿಗೆ ಬಂದಿದ್ದೆ. ಆವಾಗ ಜಗನ್ ಅವರು ಹೇಳಿದರು ಇಲ್ಲಿ ಅನುಪಮ ಮೇಡಮ್ ಅಂತೇಳಿ ಕ್ಲಾಸ್ ಕೊಡ್ತಾರೆ, ನಿಮ್ಮದು ನಂಬರ್ ಕೊಟ್ಟರು, ಮೇಡಮಿಗೆ ನಂಬರ್ ಕೊಟ್ಟರು. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಮೇಡಮ್ ಹೇಳಿದರು ಕ್ಲಾಸ್ ಉಂಟು, ನೀವು ಜಾಯಿನ್ ಆಗ್ಬೋದು ಅಂತ ಹೇಳಿದರು. ಸೊ ನೆಕ್ಸ್ಟ್ ನಾನು ಅದು ಕೂಡ ನಾನು ಸೇರಿದೆ ಅಂದರೆ ಲಾಸ್ಟ್ ಮಿನಿಟಲ್ಲಿ ಮೇಡಮ್ ಹೇಳಿದ್ವಿ ಬನ್ನಿ ಅಂದರೆ ನಾನು ಪೇ ಮಾಡಿರಲಿಲ್ಲ, ಬನ್ನಿ ಕ್ಲಾಸಿಗೆ ಬನ್ನಿ. ನಾನು 10 ಜನ ಆಗಿತ್ತು ಆಲ್ರೆಡಿ, ನಾನು 11 ಲಾಸ್ಟ್ ಬಂದು ಮತ್ತು ಇಲ್ಲಿ ಪೇ ಮಾಡಿ ಲಾಸ್ಟಿಗೆ ನನಗೆ ಸೀಟ್ ಕೊಟ್ಟರು. ನಾನಿಲ್ಲಿ ಬಂದು ಫಸ್ಟಿಗೆ ಎಂತ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಮೇಡಮ್ ಹೇಳಿಕೊಟ್ಟು ಮತ್ತು ನೋಟಲ್ಲಿ ತೆಗಿಲಿಕ್ಕೆಲ್ಲ ಗೊತ್ತೇ ಇಲ್ಲ. 1 ವಾರ ಅಂದರೆ ಎಷ್ಟು ಕಷ್ಟ ಆಗಿದೆ ಅಂದರೆ ತುಂಬ ಕಷ್ಟ ಆಗಿದೆ. ಬಟ್ ಮ್ಯಾಮ್ ಅಂದರೆ ಎಷ್ಟು ಚೆಂದ ಹೇಳಿಕೊಡ್ತಾರೆ ಅಂದರೆ ತುಂಬ ಚೆಂದ, ಅಂದರೆ ಒಂದೊಂದು ಹೀಗೆ ತೆಗಿಬೇಕು ಅಂತ ತುಂಬ ಚೆಂದಾಗಿ ಹೇಳಿಕೊಡ್ತಾರೆ. ಆಮೇಲೆ ಎಂತ ಹೇಳಿದರೆ ಬ್ಲೌಸ್ ಇದು ನಮ್ಮದು ಕೊಟ್ಟುಕೊಳ್ಳೆ ಬ್ಲೌಸ್ ಇದು ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದು ನಾನು ಮನೆಯಲ್ಲಿ ಮಾಡ್ತಿರ್ಬೇಕಾದ್ರೆ ನನ್ನ ಮಗ ಅದನ್ನು ಕಟ್ಟರಲ್ಲಿ ಬ್ಲೌಸ್ ಇದು ಮಿಡಲಲ್ಲೇ ಕಟ್ ಮಾಡಿಬಿಟ್ಟ. ನನ್ನ ಟೆನ್ಷನಲ್ಲಿ ಇನ್ನು ಎಂತ ಮಾಡೋದು, ಮೇಡಮ್ಗೆ ಎಂದು ಹೇಳೋದು ಬೇಡವಾ ಎಂತ ಮಾಡೋದು ಅಂತ ಆಯಿತು. ಮೇಡಮ್ಗೆ ಆದರೂ ಮೆಸೇಜ್ ಮಾಡಿದೆ, ಆದರೆ ಮೇಡಮ್ ಅದನ್ನು ಇದು ಮಾಡಿದೆ ಎಷ್ಟು ಕೂಲಲ್ಲಿ ಎಂತ ಟೆನ್ಷನ್ ಮಾಡಬೇಡಿ ಅದೆಲ್ಲ ಆಗ್ತದೆ ಅಂತ ಹೇಳಿ ಅದಕ್ಕೆ ಪುನಃ ಒಂದು ನನಗೆ ಸೊಲ್ಯೂಷನ್ ಕೊಟ್ಟರು. ಹೀಗೆ ಮಾಡಿದರೆ ಸರಿ ಆಗ್ತದೆ ಅಂತೇಳಿ ಒಂದು ಬ್ಲೌಸದು ಒಂದು 2 ಸೆಂಟಿಮೀಟರ್ ಅಷ್ಟು ಕಟ್ ಮಾಡಿ ಅಡಿಯಲ್ಲಿ ಇಟ್ಟು ಪ್ಯಾಚ್ ಮಾಡಿ ಅಂತ. ಸೊ ನಾನು ಅದನ್ನು ಮಾಡಿದೆ. ಸೊ ಈಗ ನನಗೆ ಅದು ಬ್ಲೌಸ್ ಹೇಗಾಗಿದೆ ಅಂತ ಹೇಳಿದರೆ ಅದರಲ್ಲಿ ಎಂಥ ಡ್ಯಾಮೇಜ್ ಅದು ಕಾಣೋದಿಲ್ಲ. ಅಂದರೆ ಅದರಲ್ಲಿ ಸ್ವಲ್ಪ ನಾನು ವರ್ಕ್ ಮಾಡಿದ್ದೇನೆ ಮತ್ತು ಮೇಡಮ್ ಕೂಡ ಸೈಡಲ್ಲಿ ಹೇಳಿದ್ದಾರೆ ಇಲ್ಲ ಈ ಥರ ಮಾಡುವ ಅಂತ. ಸೊ ಅದಾದಮೇಲೆ
ಅದೊಂದು ನನಗೆ ಧೈರ್ಯ ಬಂತ. ಆಮೇಲೆ ಈಗ ಹೇಗಂತ ಹೇಳಿದರೆ ನನಗೆ ಅದು ವರ್ಕ್ ಮಾಡಲಿಕ್ಕೆ ಎಲ್ಲ ಹೇಗಂದರೆ ಅವಳೀಗ ಅದೆಲ್ಲ ಮಾಡ್ತಾಳೆ ಹಾಗೆ ಹೇಳುವಷ್ಟು ನನಗೆ ಇದು ಬಂದಿದೆ. ನಾನು ಮಾಡ್ತೇನೆ. ಈಗ ನಂದು ಬ್ಲೌಸ್ ಮಾಡಲಿಕ್ಕೆ ಸ್ವಲ್ಪ ನನಗೆ ಡಿಲೇ ಆಗ್ತಾ ಉಂಟಂದರೆ ನನ್ನ ಮಗ ಸಣ್ಣ, ಅವನು 1.5 ವರ್ಷ ಮಗು, ಹಾಗಾಗಿ ಮಾಡಲಿಕ್ಕೆ ಬಿಡೋದಿಲ್ಲ. ನೈಟ್ ಅವನು ಮಲಗಿದಾಗೆಲ್ಲ ಮಾಡೋದು ನಾನು. ಬಟ್ ನಾನು ಮಾಡ್ತೇನೆ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ. ನನ್ನ ಬ್ಲೌಸ್ ಮಾಡ್ತೇನೆ. ಇನ್ನು ಮುಂದಕ್ಕೆ ಬೇರೆಯವರು ಬಂದರೆ ಯಾರಾದರೂ ಕೊಟ್ಟರೆ ಅವರದ್ದು ಕೂಡ ಬ್ಲೌಸ್ ತಗೊಂಡು ಸ್ವಲ್ಪ ಸ್ಲೋ ಆಗಿ ಮಾಡಿಕೊಡ್ತೇನೆ. ಮತ್ತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಈ ಕ್ಲಾಸ್. ಎಷ್ಟು ಚಂದ ಬ್ಯಾಚ್ ಕೂಡ ಸಿಕ್ಕಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ, ಮೇಡಮ್ ಕೂಡ ತುಂಬ ಫ್ರೆಂಡ್ಲಿ. ನಾನು ಎಲ್ಲರಿಗೆ ಸಜೆಸ್ಟ್ ಮಾಡ್ತೇನೆ, ಎಲ್ಲರೂ ಸಹ ಇಲ್ಲಿ ಜಾಯ್ನ್ ಆಗಿ ಮೇಡಮ್ ಹತ್ರ ಕ್ಲಾಸ್ ತಗೊಳ್ಳಿ. ಚೆಂದ ಹೇಳಿಕೊಡ್ತಾರೆ, ಪೇಷನ್ಸ್ಲಿ ಹೇಳಿಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಮತ್ತು ಇವರಿಗೆ ಕೂಡ ಶುಭಮ್ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್. ಓಕೆ, ಈಗ ಶರ್ಮಿಳಾ ಕೂಡ ತುಂಬ ನೆಗಾಡ್ತಾ ಖುಷಿಯಲ್ಲಿ ನಮ್ಮ ಬ್ಯಾಚಲ್ಲಿ ಎಲ್ಲರನ್ನ ಜೀವಂತವಾಗಿ ನೆಗಾಡ್ತಾ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ತುಂಬ ನಾವು ಫನ್ ಮಾಡಿದೆವು. ಶರ್ಮಿಳಾ ಇದ್ದದ್ರಿಂದ ಪಾಸಿಬಲ್ ಆಯಿತು. ಥ್ಯಾಂಕ್ ಯು ಶರ್ಮಿಳಾ. ಥ್ಯಾಂಕ್ ಯು ಮ್ಯಾಮ್. ಕೊಟ್ಟಿದ್ರು ನನಗೆ ಅದೇ 4 ಡೈರೆಕ್ಷನ್ ಮಾಡ್ಕೊಂಡು ಬನ್ನಿ ಅಂತ ಎಲ್ಲರಿಗೂ ಕೊಟ್ಟಿದ್ದು. ಸೊ ನನಗೆ ಎಂತ ಆಗಿತ್ತು ಅಂತೇಳಿ, ನನ್ನ ಮಗು ಸಣ್ಣ ಅಲ್ಲ, ಅವ್ನು ಮಲಗಿಸಿ ನಾ ಮಾಡಬೇಕಿತ್ತು. 4 ಡೈರೆಕ್ಷನ್ ಅಂದರೆ ಫಸ್ಟ್ ಅಲ್ಲ, ಕಷ್ಟ ಆಗಿತ್ತು ಅಂತೇಳಿ ನಾನು 10 ಗಂಟೆ ಸ್ಟಾರ್ಟ್ ಮಾಡಿದವಳು. ಬೆಳಿಗ್ಗೆ 6 ಗಂಟೆವರೆಗೆ ಸಹ ಮಾಡ್ತಾ ಕೂತ್ಕೊಂಡಿದ್ದೆ. 4 ಡೈರೆಕ್ಷನ್ ಕಂಪ್ಲೀಟ್ ಆಗೋದು ನಂದು 6:30 ಆಗಿದೆ. ಮತ್ತು 7 ಗಂಟೆ ಆಗುವಾಗ ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡಿದ್ದು. ಬೆಳಿಗ್ಗೆ ನಿದ್ರೆ ಮಾಡಲಿಲ್ಲ, ಫುಲ್ ನೈಟ್ ನಿದ್ರೆ ಮಾಡಲಿಲ್ಲ, ಹಾಗೆ ಅದನ್ನು ಮಾಡಿದ್ದೇನೆ. ಅಂದರೆ ಅಷ್ಟು ಕೂಡ ನಾನು ಆಸೆ ಇಟ್ಟು ಮಾಡಿದ್ದೆ ಅದು ಎಂತಕ್ಕಂತ ಹೇಳಿದ್ರೆ ಮಾಡಬೇಕಂತೇಳಿ. ಬಟ್ ನನಗೆ ಮಾಡಿದ್ದಕ್ಕೆ ಈಗ ಬರ್ತಾ ಉಂಟು, ಅದೇ ಖುಷಿ. ತುಂಬ ಥ್ಯಾಂಕ್ಸ್ ಮ್ಯಾಮ್. ನನ್ನ ಹೆಸರು ಮೇಘನಾ ಅಂತ, ನಾನು ಕಡಿಯಳಿಯಿಂದ ಮಾಡ್ತಿದ್ದೇನೆ. ನನಗೆ ನಾನು ಮತ್ತು ನನ್ನ ಫ್ರೆಂಡ್ ಫಸ್ಟಿಗೆ ಜಾಯ್ನ್ ಆಗಬೇಕಂತ 1 ಇಯರ್ ಬ್ಯಾಕಿಂದ ಕೂಡ ಪ್ಲ್ಯಾನ್ ಇಟ್ಕೊಂಡಿದ್ವಿ ಟೈಲರಿಂಗ್ ಮಾಡುವಾಗ. ಅದೊಂದು ಯೂಸ್ ಆಗ್ತದಲ್ಲ. ಈಗ ನಾನು ಟೈಲರ್ ಮಾಡ್ತಿದ್ರೆ ನಮಗೇನಾದರೂ ಈ ಥರ ಜಾಬ್ ಅಂದರೆ ಆರಿ ವರ್ಕಿದ್ದು ನಮಗೆ ಎಂತ ಮಾಡೋದಂತ ಗೊತ್ತಿರೋದಿಲ್ಲ. ಗೊತ್ತಿದ್ದರೆ ಏನಾದರೂ ಒಂದು ಮಾಡ್ಬೋದಲ್ಲ. ಹಾಗಾಗಿ ಜಾಯ್ನ್ ಆಗಬೇಕಂತ ಅನ್ಸ್ಕೊಂಡಿದ್ವಿ. ಅವಳು ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ. ನಾನು ಜಾಯ್ನ್ ಆದೆ. ನನಗೆ ಬರುವಾಗ ತುಂಬಾ ಟೆನ್ಷನ್ ಇತ್ತು. ಅಂದರೆ ಎಲ್ಲ ಹೇಳ್ತಿದ್ರು ತುಂಬ ಹೆವಿ ಆಗ್ತದೆ, ಮೈಂಡ್ ಎಲ್ಲ ಇದಾಗ್ತದೆ. ಆಮೇಲೆ ನನಗೆ ಅನಿಸ್ತು ಇದರಿಂದಾಗಿ ನಂದು ಮೈಂಡ್ ಸ್ವಲ್ಪ ಕೂಲ್ ಆಗ್ತದೆ. ಇದು ಕೂಡ ಒಳ್ಳೆಯದಾಯಿತು, ಮೈಂಡಿಗೆ ಕೂಡ ಒಳ್ಳೆಯದಾಯಿತು ಮತ್ತು ನನಗೆ ಕಲಿತು ಕೂಡ ಆಯಿತು. ಹಾಗಾಗಿ ನನಗೆ ಈಗ ತುಂಬ ಖುಷಿ ಆಗ್ತಿದೆ. ನಿಮಗೆ ಕಲಿಯುವಾಗ ಫಸ್ಟಿಗೆ ಹೇಗಾಯಿತು? ಫಸ್ಟ್ 1 ವೀಕ್ ಹೇಗಿತ್ತು? ಫಸ್ಟ್ 1 ವೀಕ್ ಅಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಏನು ಮೇಲ್ ಬರ್ತಿರ್ಲಿಲ್ಲ, ನಂಗೆ ಆಗೋದೇ ಇಲ್ಲ ಅಂತ ಅನ್ಸ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ಈಸಿ ಆಗ್ತಾ ಹೋಗ್ತು. ನಾವೆಷ್ಟು ಮಾಡ್ತೇವ ಅಷ್ಟು ನಮಗೆ ಒಳ್ಳೆಯದು. ಅಂದರೆ ಡಿಸೈನ್ ಒಳ್ಳೆ ಬರ್ತದೆ. ನಾವು ಒಮ್ಮೆಲೇ ಟ್ರೈ ಮಾಡಿ ಆಗೋದಿಲ್ಲ ಅಂತ ಬಿಟ್ಟರೆ ಆಗೋದಿಲ್ಲ. ಜಾಸ್ತಿ ಟ್ರೈ ಮಾಡಿ ನಾವು ಒಂದು ಒಳ್ಳೆ ಡಿಸೈನ್ ಮಾಡ್ಬೋದು. ನಿಮ್ಮದು ಫಸ್ಟ್ ಬ್ಲೌಸ್ ಬ್ಯಾಕ್ ನೆಕ್ ಮಾಡುವಾಗ ನಿಮಗೆ ಕಾನ್ಫಿಡೆನ್ಸ್ ಬಂತಾ? ಹೌದು, ನಾನು ಎಣ್ಕೊಂಡಿದ್ದೆ, ಎಲ್ಲ ಫೋಟೋ ಎಲ್ಲ ಹಾಕ್ತಿದ್ರಲ್ಲ, ಆವಾಗ ಎಣಿಸ್ಕೊಂಡಿದ್ದೆ ಇವರ ಥರ ನಂದಾಗೋದಿಲ್ಲ, ನಂದು ಒಟ್ರಸ್ ಆಗ್ಬೋದಂತ. ಆದರೆ ಮತ್ತೆ ಸ್ವಲ್ಪ ಡಿಸೈನ್ ನನಗೆ ನೋಡಿ ನಾನು ಇಷ್ಟು ಮಾಡ್ಬೋದಾ ಅಂತ ನನಗೆ ಇದಾಯಿತು. ಈಗ ನಿಮಗೆ ಕಸ್ಟಮರ್ ಆರ್ಡರ್ ಕೊಟ್ಟರೆ ತಗೊಳ್ತೀರಾ? ಹಾಂ, ಖಂಡಿತ. ನನಗೆ ಈಗ ಅಂದರೆ ಒಂದು ನಾಲೆಜ್ ಫುಲ್ಲು ಬಂದಿದೆ ಆಲ್ಮೋಸ್ಟ್ ಅಂತ ಅನಿಸ್ತದೆ. ಮತ್ತು ಮ್ಯಾಮ್ ಸಜೆಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ, ಹಾಗೆ ಭಯ ಅಂತ ಸಹ ಇಲ್ಲ. ಓಕೆ, ಚಂದದಲ್ಲಿ 2 ಬ್ಲೌಸ್ ಮಾಡಿ ನೀವು ಕಸ್ಟಮರ್ ಆರ್ಡರ್ ಸಹ ತಗೊಳ್ತೀರಿ ಇನ್ನಲ್ವಾ? ಬಂದಿದ್ದ ಅಕ್ಕ ಮನೆ ಕೇಳಿದಾರ ಮಾಡಿಕೊಡಂತ? ಫಸ್ಟ್ ಆರ್ಡರ್ ಬಂದಿದ ಅಂತ? ಹಾಗೆ ಫಸ್ಟ್ ಆರ್ಡರ್ ಅವಳದ್ದೆ. ಮತ್ತೆ ನನ್ನ ಕಸಿನ್ ಕೂಡ ಹೇಳಿದ್ರು ಫಂಕ್ಷನ್ಗೆ ಹೋದಾಗ, ವಿಡಿಯೋ ಎಲ್ಲ ನೋಡಿದ್ರಲ್ಲ, ನಂದು ಒಂದು ಮಾಡಿಕೊಡು ಫಸ್ಟಿಗೆ. ಅವಳು ತುಂಬ ಸಪೋರ್ಟಿವ್ ಇದ್ದಾಳೆ, ಹಾಗಾಗಿ ಅವರೊಂದು ಹೇಳ್ತಾರೆ. ಓಕೆ, ನೀವು ಮಾಡಿಕೊಡ್ತೀರಿ? ಖಂಡಿತ ಆಗ್ತದೆ ಮಾಡಿಕೊಡ್ಲಿಕ್ಕೆ, ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಲ್ಲಿ ನೀವು ನೋಡ್ತಾ ಇರೋದು ಶುಭ ಅವರನ್ನು. ಇವರು ಹುಟ್ಟಿದ್ದು ಬೆಳೆದಿದ್ದು ತಮಿಳ್ನಾಡಿನಲ್ಲಿ, ಅವ್ರ ಎಜುಕೇಷನ್ ಎಲ್ಲ ಆಗಿದ್ದು ತಮಿಳ್ನಾಡಿನಲ್ಲಿಯೇ. ಇವರು ಫ್ಯಾಷನ್ ಡಿಸೈನಿಂಗ್ ಕಲ್ತಿರೋವಂಥದ್ದು. ತುಂಬಾ ಹುಷಾರು, ಪೇಂಟಿಂಗ್, ಆರ್ಟ್, ಕ್ರಾಫ್ಟ್ ಇಂಥದ್ದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ತುಂಬಾ ಡ್ರಾಯಿಂಗ್ಸ್, ಸ್ಕೆಚಸ್, ಶೇಡೆಡ್ ಪೇಂಟಿಂಗ್ಸ್ ಇಂಥದನ್ನೆಲ್ಲ ನೋಡ್ಬೋದು. ಫ್ಯಾಬ್ರಿಕ್ ಪೇಂಟಿಂಗ್ ಇಂಥದನ್ನೆಲ್ಲ ತುಂಬ ಮಾಡಿದ್ದಾರೆ. ಸೊ ಇವರಿಗೆ ಚಿತ್ರ ಅನ್ನೋದು ಒಲ್ದಿದೆ. ಅದನ್ನು ಮೀರಿ ಪುನಃ ಆರಿ ಎಂಬ್ರಾಯ್ಡ್ರಿಲಿ ಅವರ ಲಕ್ಕನ್ನು ಟ್ರೈ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಟ್ರೇಸಸ್ ಎಲ್ಲ ಪ್ರಿಪೇರ್ ಮಾಡುವಾಗ ಪರ್ಫೆಕ್ಟಾಗಿ ಪ್ರತಿಯೊಂದು ಎಲೆ, ಹೂವು, ಬಳ್ಳಿಯನ್ನು ನೀಟಾಗಿ ಅವರೇ ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಅವರ ಟ್ರೇಸ್ ಅನ್ನೋದು ಅಷ್ಟು ಪರ್ಫೆಕ್ಟ್ ಇದ್ದಿತ್ತು. ಸೊ ತುಂಬ ಚೆನ್ನಾಗಿ ಇವಾಗ ಅವ್ರು ಫಿಲ್ಲಿಂಗ್ ವರ್ಕನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಕಲಿತರು. ತುಂಬಾ ಜೀನಿಯಸ್, ತುಂಬಾ ಎಂಥೂಸಿಯಾಸ್ಟಿಕ್ ಹಾಗೂ ತುಂಬಾ ಡೌಟ್ಸನ್ನು ಕೇಳಿದಂಥ ಸ್ಟೂಡೆಂಟ್ಸ್ ಬಂದರೆ ನಮಗೆ ಖುಷಿ ಆಗ್ತದೆ. ಮತ್ತು ವರ್ಕ್ ಫಿನಿಶಿಂಗ್ ಎಲ್ಲವೂ
ತುಂಬಾ ಚೆನ್ನಾಗಿ ಇವರು ಮಾಡಿದ್ದಾರೆ. ಸೊ ಇದೇ ಥರ ನಮಗೆ ತಮಿಳಿನ ಸ್ಟೂಡೆಂಟ್ಸ್, ತೆಲುಗಿನವರು, ಮಲಯಾಳಂನವರು ಹಾಗೂ ಕೋಲ್ಕತ್ತಾದಿಂದ ಕೂಡ ನನಗೆ ಕೆಲವು ಸ್ಟೂಡೆಂಟ್ಸ್ ಬಂದಿದ್ದರು. ಲ್ಯಾಂಗ್ವೇಜ್ ಅನ್ನೋದು ನಾವು ಆರ್ಟನ್ನು ಕಲಿಯೋದಕ್ಕೆ ಬ್ಯಾರಿಯರ್ ಅಲ್ವೇ ಅಲ್ಲ, ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ವಿದ್ಯೆ ಒಲಿತದೆ ಅನ್ನೋದಕ್ಕೆ ಶುಭ ಅವರು ಕೂಡ ಒಂದು ಉದಾಹರಣೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಅವರ ಊರಲ್ಲಿ ಆರಿ ವರ್ಕ್ ಕ್ಲಾಸ್ಗಳಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಬಾಡಿಗೆಯಲ್ಲಿ ಇದ್ದುಕೊಂಡು 1 ತಿಂಗಳು ಕಲಿತು ಹೋದವರಿದ್ದಾರೆ, ಹಾಸ್ಟೆಲೆಲ್ಲ ಉಳಿದುಕೊಂಡು. ಅದೇ ರೀತಿ ಇಲ್ಲಿ ಸಂಧ್ಯಾ ಮೇಡಮನ್ನು ನೀವು ನೋಡ್ತಿರ್ಬೋದು. ಇವರು ಕೂಡ ಎಷ್ಟು ವರ್ಷಗಳ ನಂತರ ಮನೆಯಿಂದ ಹೊರಗೆ ಬಂದು ಒಂದು ಹೊಸ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಸೊ ಅವರು ಟೈಲರಿಂಗ್ ಮಾಡ್ತಿರೋ ಕಾರಣ ಟೈಲರಿಂಗ್ಗೆ ಇದು ಪೂರಕ ಅಂತ ಅವರು ಹೇಳಿ ಇದನ್ನು ಕಲಿತಾ ಇದ್ದಾರೆ. ಅವರ ಸಿಸ್ಟರ್ ಕೂಡ ಅವರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನೋಡಿ, ಅವರ ಸಿಸ್ಟರ್ನ ಬ್ಲೌಸನ್ನು ಮಾಡ್ತಾ ಇದ್ದಾರೆ. ಸೊ ಯಾರು ಕೂಡ ಆರಿ ಎಂಬ್ರಾಯ್ಡ್ರಿ ಕಲಿಬೋದು. ಆ್ಯಸ್ ಎ ಟೀಚರ್ ನನಗೆ ತುಂಬಾ ಇಷ್ಟ ಆದಂಥ ಒಂದು ಬ್ಯಾಚ್ ಅಂತ ಹೇಳಿದರೆ ಈ ಜುಲೈ ಬ್ಯಾಚ್, ಉಡುಪಿ ಆಫ್ಲೈನ್ ಬ್ಯಾಚ್. ಲೈಫ್ ಟೈಮಲ್ಲಿ ಇಂಥ ಬ್ಯಾಚ್ಗಳು ಸಿಗೋದು ತುಂಬಾ ಅಪರೂಪ. ಇಂಥದ್ದೊಂದು ಬ್ಯಾಚ್ ನನಗೆ ಹೆಬ್ರಿಯಲ್ಲಿ ಸಿಕ್ಕಿತ್ತು. ಎಲ್ಲರೂ ಸಮಾನ ಮನಸ್ಕರು, ಒಂದೇ ರೀತಿಯ ಎನರ್ಜಿ, ಒಂದೇ ರೀತಿಯಲ್ಲಿ ಸ್ಪೋರ್ಟ್ ಮೈಂಡ್ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಅಥವಾ ಕೋಆಪ್ರೇಷನ್ ಮಾಡ್ತಿರುವಂಥದ್ದು, ಒಬ್ರಿಗೊಬ್ರು ಹೆಲ್ಪ್ ಮಾಡುವಂಥದ್ದು. ಸೊ ನನಗಂತೂ ಈ ಬ್ಯಾಚ್ ತುಂಬಾ ಇಷ್ಟ ಆಯಿತು. ಲೈಫ್ ಟೈಮ್ ನಾನು ಈ ಬ್ಯಾಚನ್ನು ಮರೆಯೋದಿಲ್ಲ. ಅಷ್ಟು ಒಳ್ಳೆ ಮೂಮೆಂಟ್ಸ್ ನಾನು ಈ ಬ್ಯಾಚ್ನೊಟ್ಟಿಗೆ ಕಳೆದಿದ್ದೇನೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ.